ಸಬರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ನಾಡೆ ಮತ್ತು ACP ಬಸವೇಶ್ವರ ಮತ್ತು ಪ್ರೈಮ್ ಟೀಮ್ 2 ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ. ಅಂಥ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಮೊಹಮ್ಮದ್ ನಾಸೀರ್ 24 ವರ್ಷ, ಇನ್ನೊಬ್ಬರು ಮೊಹಮ್ಮದ್ ಹಕೀಮ್ 24 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದಲ್ಲಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಕಾಣಲಾಗಿದ್ದು ಅವರನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದು 14 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದು ಅವುಗಳ ಒಂದು ನಾವು ಲೆಕ್ಕವನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾ ಇದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರು, ನಂತರ ಅವರು ಅಂತರ್ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಯಿತು. ಇವರು ಏನು ಕಳ್ಳತನ ಮಾಡಿದ್ರು, ಅವರು ಕಳ್ಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸಿಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ. ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿಯೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ಅಲ್ಲಿ ಫೌಜ್ದಾರ್ ಚಾವಡಿ ಪೊಲೀಸ್ ಅಪರಾಧ ಮಾಡಿದ್ದಾರೆ. ಅದಲ್ಲದೆ ತೆಲಂಗಾಣ ರಾಜ್ಯದ 2 ನಗರಗಳಲ್ಲಿ, ಒಂದು ಸಂಗಾರೆಡ್ಡಿಯಲ್ಲಿ 2 ಬೈಕ್ ಲಿಫ್ಟ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ, ಮತ್ತು ಹೈದರಾಬಾದ್ ನಗರದಲ್ಲಿ 4 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು. ಮತ್ತು ಇದರಲ್ಲಿ ನಾವು